ರೆಕಾರ್ಡ್ ಆಗ್ತದೆ. ಇವತ್ತು ತಾಲೂಕಿನ ನೊಳಂಬ ಸಮಾಜದ ಎಲ್ಲ ಮುಖಂಡರುಗಳು ಮತ್ತು ಶಿವಲಿಂಗೇಗೌಡರವರ ಅಭಿಮಾನಿ ಬಂಧುಗಳು ಇವತ್ತು ದೇವಮ್ಮನವರ ದೇವಸ್ಥಾನದ ಮುಂಭಾಗದಲ್ಲಿ ಸೇರ್ಕೊಂಡು ಅಮ್ಮನವರಿಗೆ 101 ಈಡುಗಾಯಿಗಳನ್ನು ಹೊಡೆದು ಮತ್ತು ದೇವಿಯವರ ಆ ಪ್ರಸಾದವನ್ನು ಕೇಳಿದು ದೇವಿಯವರು ಬಲಗಡೆ 3 ಮಗ್ಗುಗಳನ್ನು ಸುರಿಸಿದೆ. ಏನವ್ವ ನಮಗೆ ಶಿವಲಿಂಗೇಗೌಡರು ಮಂತ್ರಿ ಆಗ್ತಾರೆ ಅಂತ ಬಲಗಡೆ ಕೊಡಬೇಕು ಇಲ್ಲ ಎಡಗಡೆ ಕೊಡಬೇಕು ಅಂತ ಕೇಳಿದೆ. 3 ಮಗ್ಗುಗಳನ್ನು ಬಲಗಡೆಯಲ್ಲೇ ಕೊಟ್ಟಿದೆ. ಮಂತ್ರಿ ಆಗೇ ಆಗ್ತಾರೆ ಅಂತೇಳಿ ಅಮ್ಮನವರ ಅಪ್ಪಣೆ ಆಗಿದೆ. ಶಿವಲಿಂಗೇಗೌಡರು ಮಂತ್ರಿ ಆಗಲೇಬೇಕು ಅನ್ನೋ ಉದ್ದೇಶಕ್ಕೆ ನಾವು ಇವತ್ತು ಎಲ್ಲ ಸೇರ್ಕೊಂಡಿದ್ವಿ. ಇವತ್ತು ಈಡುಗಾಯನ್ನ ಹೊಡಿತಾ ಇದ್ವಿ. ಉದ್ದೇಶ ಏನಪ್ಪಾ ಅಂದ್ರೆ ನಮ್ಮ ತಾಲೂಕಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಏಕೈಕ ಕಾಂಗ್ರೆಸ್ಸಿನ MLA ಅಂದ್ರೆ ಶಿವಲಿಂಗೇಗೌಡರು ಒಬ್ಬರೇ. ಅವರನ್ನ ಮಂತ್ರಿ ಮಾಡಲೇಬೇಕು. ನಮ್ಮ ಸಮಗ್ರ ಜಿಲ್ಲೆ ಅಭಿವೃದ್ಧಿ ಆಗಬೇಕು ಅಂತ ಶಿವಲಿಂಗೇಗೌಡರು ಮಂತ್ರಿ ಆಗಬೇಕಾಗಿದೆ. ಯಾಕಪ್ಪ ಅಂದ್ರೆ ಈ ತಾಲೂಕು ಇಷ್ಟೊಂದು ಅಭಿವೃದ್ಧಿ ಆಗಿದೆ ಅಂದ್ರೆ ಅವರು ಮಂತ್ರಿ ಆದರೆ ಈ ಜಿಲ್ಲೆನೂ ಅಭಿವೃದ್ಧಿ ಆಗುತ್ತೆ ಅನ್ನೋದು ನಮ್ಮೆಲ್ಲರ ಉದ್ದೇಶ. ಎತ್ತಿನಹೊಳೆ ನೀರು ನಮ್ಮೆಲ್ಲರ ಕನಸು. ಎತ್ತಿನಹೊಳೆ ಈ ತಾಲೂಕಿಗೆ ಬರಲೇಬೇಕು. ಶಿವಲಿಂಗೇಗೌಡರ ಹೋರಾಟ, ಕುಡಿಯ ನೀರಿನ ಹೋರಾಟ, ತಾಲೂಕಿನ ಎಲ್ಲ ಹಳ್ಳಿಗಳಿಗೂ ಸಹ ಕುಡಿಯ ನೀರನ್ನು ಈಗಾಗಲೇ ಕೊಟ್ಟಿದ್ದಾರೆ. ಎಲ್ಲ ಊರಿಗೂ ಕಾಂಕ್ರೀಟ್ ರಸ್ತೆಗಳನ್ನು ಮಾಡಿದ್ದಾರೆ. ಎಲ್ಲ ರೀತಿಯ ಅಭಿವೃದ್ಧಿಗಳನ್ನು ಮಾಡಿದ್ದಾರೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಅವರು ಮಂತ್ರಿ ಆದರೆ ನಮಗೆ ಎತ್ತಿನೊಳೆ ನೀರು ಈ ವರ್ಷದೊಳಗೆ ನೀರು ನಮಗೆ ಬಂದೇ ಬರುತ್ತೆ. ಮತ್ತೆ ಜಿಲ್ಲೆಗೂ ಸಹ ಎಲ್ಲಾ ರೀತಿಯ ಸೌಕರ್ಯಗಳನ್ನು ಒದಗಿಸ್ತಾರೆ ಅಂತೇಳಿ ಈ ದೇವಿ ಅಮ್ಮನವರು ನಮಗೆ ಶಿವಲಿಂಗೇಗೌಡರಿಗೆ ದಯಮಾಡಿ ಮಂತ್ರಿಗಿರಿಯನ್ನ ಕರುಣಿಸಬೇಕು ಅಂತೇಳಿ ಎಲ್ಲ ನಮ್ಮ AICC ಎಲ್ಲ ಮುಖಂಡರುಗಳಿಗೂ ಮತ್ತು ರಾಜ್ಯದ ಸಿದ್ದರಾಮಯ್ಯನವರಿರ್ಬೋದು, ನಮ್ಮ ಜನಪ್ರಿಯ ಈ ಹೊಸದಾಗಿ ಆಗಿರುವಂತಹ DK ಶಿವಕುಮಾರ್ ಅವರು ಕೊಡ್ತೀವಿ ಅಂತೇಳಿ ಅವರ ಅಣ್ಣ ತಮ್ಮ ಇಬ್ಬರು ಹೇಳಿದ ಶಿವಲಿಂಗೇಗೌಡರಿಗೆ ಆಶ್ವಾಸನೆ ಕೊಡ್ತಾರೆ. ಯಾಕಂದ್ರೆ ಮುಂಚೆಯಿಂದ ಸಿದ್ದರಾಮಯ್ಯನವರು ಹೇಳಿದ್ರು ಅವಾಗಲೇ ಮಂತ್ರಿ ಮಾಡಬೇಕು ಅಂತ ಹೇಳಿ. ಆ ಕಾಲ ಈಗ ಹೊತ್ತಿಗೆ ಬಂದಿದೆ. 18ನೇ ತಾರೀಕು ಕಳೆದು ಖಂಡಿತ ಮಂತ್ರಿ ಆಗೇ ಆಗ್ತಾರೆ ಅಂತ ನಮ್ಮೆಲ್ಲರ ಕನಸು. ಆ ಕನಸನ್ನು ಅಮ್ಮ ಈಡೇರಿಸಿಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಈಗ ನಮ್ಮ ಬೇಡಿಕೆ ಇಷ್ಟೇನೆ. ಏನು ಅಭಿಮಾನಿಗಳು, ಏನು ಶಿವಲಿಂಗೇಗೌಡರ ಅಭಿಮಾನಿಗಳಿದ್ದೀವಿ, ನಾವೆಲ್ಲ ಒತ್ತಾಯ ಮಾಡ್ತಾ ಇದ್ದೀವಿ. ಕಾರಣ ಏನು ನುಡಿದಂತೆ ನಡೆದಂತ ಸಿದ್ದರಾಮಯ್ಯನವರು ಅಧಿಕಾರವನ್ನು ಬಿಟ್ಟುಕೊಟ್ಟಿದ್ದಾರೆ. ಈಗ ಮಾನ್ಯ DK ಶಿವಕುಮಾರ್ ಅವರು ಅಧಿಕಾರವನ್ನ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಮಾಡ್ತಾ ಮುಂದುವರೆದಿದ್ದಾರೆ. ಇದೇ DK ಶಿವಕುಮಾರ್ ಅವರು ಗಂಡಸಿಲ್ ಬಂದಾಗ ಮಾತು ಕೊಟ್ಟಿದ್ರು ಶಿವಲಿಂಗೇಗೌಡರನ್ನ ಮಂತ್ರಿ ಮಾಡ್ತೀವಿ ಅಂತ. ಸಿದ್ದರಾಮಯ್ಯನವರು ಕೂಡ 23ರಲ್ಲಿ ಈಗ ಚುನಾವಣಾ ಪ್ರಚಾರಕ್ಕೆ ಬಂದಾಗ ಮಾತು ಕೊಟ್ಟಿದ್ರು, ಪಕ್ಷಕ್ಕೆ ಸೇರಿಸ್ಕೋಬೇಕಾದ್ರೆ ನಿಮ್ಗೆ ಮಂತ್ರಿ ಮಾಡ್ತೀವಿ ಅಂತಲೂ ಕೂಡ ಹೇಳಿ ಸೇರಿಸ್ಕೊಂಡಿದ್ದಾರೆ. ದಯಮಾಡಿ ಸಿದ್ದರಾಮಯ್ಯನವರಲ್ಲಿ ಮತ್ತೆ ನಮ್ಮ DK ಶಿವಕುಮಾರಲ್ಲಿ ನಮ್ಮ ತಾಲೂಕಿನ ಜನತೆ ಪರವಾಗಿ ಬಹಳ ವಿಧವಾದ ಬೇಡಿಕೆ ಇಷ್ಟನೇ. ದಯಮಾಡಿ ಏನು ಸಿದ್ದರಾಮಯ್ಯನವರ ಮಾತಂತೆ ನಡ್ಕೊಂಡಿದ್ದಾರೆ, DK ಶಿವಕುಮಾರ್ ಸಿದ್ದರಾಮಯ್ಯನವರು ಇಬ್ಬರು ಸೇರಿ ಕೊಟ್ಟ ಮಾತನ್ನ ಉಳಿಸ್ಕೊಂಡು ಅರಸೀಕೆರೆ ತಾಲೂಕಿಗೆ ಮಂತ್ರಿ. ಯಾಕಂದ್ರೆ ಅರಸೀಕೆರೆ ತಾಲೂಕಿನ ಒಂದು ಕನಸಿದೆ. ಯಾಕಂದ್ರೆ 79 ವರ್ಷಗಳು ಸ್ವತಂತ್ರ ಬಂದ 79 ವರ್ಷ ಆದ್ರೂ ಯಾರು ಮಂತ್ರಿ ಆಗಿಲ್ಲ. 4 ಸಾರಿ ಶಿವಲಿಂಗೇಗೌಡರು ಜನಸೇವೆಯನ್ನು ಮಾಡಿದ್ದಾರೆ. ಅವ್ರಿಗೆ ದಯಮಾಡಿ ನೀವು ಮಂತ್ರಿ ಸ್ಥಾನವನ್ನು ಕೊಡಬೇಕು. ಕೊಟ್ಟು ಅರಸೀಕೆರೆ ಹಾಸನ ಜಿಲ್ಲೆ ಒಳಗೆ ಎಲ್ಲೋ ಒಂದು ಮೂಲೆಯಲ್ಲಿ ಕಾಂಗ್ರೆಸ್ ಅರಳಿದೆ,
ಅರಳಿದ ಕಾಂಗ್ರೆಸ್ ಅನ್ನ ಅರಳಾಗೆ ಮತ್ತೆ ಅರಳುವಾಗೆ ದಯಮಾಡಿ ನೀವು ಮಾಡ್ಕೊಡ್ಬೇಕು. ಯಾಕಂದ್ರೆ ಇವ್ರಿಗೆ ಕೊಟ್ರೆ ಇಡೀ ಜಿಲ್ಲೆನೂ ಕೂಡ ಕವರ್ ಮಾಡಿ ಇನ್ನೊಂದೆರಡು, ಯಾಕಂದ್ರೆ 7 ಕಾಂಗ್ರೆಸ್ ಎಮ್ಎಲ್ಎಗಳು 4ಕ್ಕೆ ಬಂದ್ರು, 4 1ಕ್ಕೆ ಬಂದ್ರು. ಈಗ 1ನ್ನ ಮತ್ತೆ 4, 5 ಆಗಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು, ಯಾಕಂದ್ರೆ ಇದು JDS ಪ್ರಾಬಲ್ಯ ಇರ್ತಕ್ಕಂಥ ಕ್ಷೇತ್ರ. ದಯಮಾಡಿ ನಿಮ್ಮಲ್ಲಿ ಮತ್ತೊಮ್ಮೆ ನಮ್ಮ ಎಲ್ಲ ಜನತೆ ಪರವಾಗಿ ಬೇಡ್ಕೊಳ್ತಾ ಇದ್ದೀವಿ, ಶಿವಲಿಂಗೇಗೌಡರಿಗೆ ಮಂತ್ರಿ ಸ್ಥಾನವನ್ನು ಕೊಟ್ಟು ಇಲ್ಲಿ ಮತ್ತೆ ನಮ್ಮ ಕಾಂಗ್ರೆಸ್ ಅಸ್ತಿತ್ವ ಉಳ್ಕೊಳ್ಳೋ ರೀತಿ, ನಮ್ಮ ನಿಮ್ಮನ್ನೆಲ್ಲ ನಂಬಿಕೊಂಡಿದ್ರು ಕಾಂಗ್ರೆಸ್ ಕಾರ್ಯಕರ್ತರು ಅವ್ರನ್ನೆಲ್ಲ ಉಳ್ಕೊಳ್ಳೋ ರೀತಿ ದಯಮಾಡಿ ನೀವು ಕೊಡ್ಬೇಕು ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ಜನತೆ ಪರವಾಗಿ ನಿಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೀವಿ. ದೇವಿಯ ಆಶೀರ್ವಾದಂತೆ ನುಡಿದಂತ ಇವತ್ತು 23ರಲ್ಲಿ ಬಂದು ಘೋಷಣೆ ಮಾಡಿದ್ರು ಏನಂತ, ನಾವು ನೀರಲ್ಲಿ ಹಾಕಲ್ಲ ಹಾಲಲ್ಲೇ ಹಾಕೋದು ಸನ್ಮಾನ ಶಿವಲಿಂಗೇಗೌಡರಿಗೆ ಅಂತ. 25ನೇ ಸಂಪುಟ ಇದು ಮುಖ್ಯಮಂತ್ರಿ, ರಾಜ್ಯದ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರೇ, ಸಿದ್ದರಾಮಯ್ಯ ಸರ್ ಅವರೇ, ರಾಹುಲ್ ಗಾಂಧಿ ಸರ್ ಅವರೇ ಮಾತಂತೆ ನಡಿಬೇಕು ಅಂತಂದ್ರೆ ಇದೇ ನಿದರ್ಶನಗಳು. ಹೆಂಗೆ ಸಿದ್ದರಾಮಯ್ಯ ಬಿಟ್ಕೊಟ್ರು ಅದೇ ತರ ನೀರಲ್ಲಿ ಹಾಕಲ್ಲ ಹಾಲಲ್ಲ ಹಾಕ್ತೀವಿ ಅಂತ ಹೇಳಿದ್ರ ಅದರಂತೆ ಮಾತುಳಿಸ್ಕೋಬೇಕು. ಇವತ್ತು ದೇವಿ ಆಶೀರ್ವಾದನ ನಮ್ಮ ಸಮಗ್ರ ನವಳಮ ಸಮಾಜದ ಮುಖಂಡರು, ಅಭಿಮಾನಿ ಬಳಗದವರು ಅತಿ ಹೆಚ್ಚಿನಲ್ಲಿ ದೇವಿ ಪ್ರಾರ್ಥಿಸಿದ್ದು ಅದು ಬಲಗಡೆನೆ ಅಪ್ಪಣೆ ಆಯ್ತು. ಈ ಒಂದು ಕೂಗು ರಾಷ್ಟ್ರ ರಾಜಕಾರಣಕ್ಕೆ ಮತ್ತೆ ರಾಜ್ಯಕ್ಕೆ ಹೋಗ್ಬೇಕು ಅಂತ ನಮ್ಮೆಲ್ಲರ ಭಾವನೆ. ದಯಮಾಡಿ ಈ 25ನೇ ಮುಖ್ಯಮಂತ್ರಿ ಮುಖ್ಯ ಸಂಪುಟ ದರ್ಜೆನಲ್ಲಿ ನಮ್ಮ ಅತ್ಯುನ್ನತ ಸ್ಥಾನನ ನಮ್ಮ ಈ ತಾಲೂಕಿನ KM ಶಿವಲಿಂಗೇಗೌಡರಿಗೆ ನೀಡಬೇಕು. ಕೊಟ್ರೆ ಮಾತ್ರ ಈ ರಾಜ್ಯ ಬರುವ ಸ್ಥಳೀಯ ಚುನಾವಣೆಗಳ ಅವಕಾಶಗಳಲ್ಲಿ ಗೆಲ್ಲಕ್ಕೆ ಸಾಧ್ಯ ಆಗುತ್ತೆ ಅಂತ ಮತ್ತೊಮ್ಮೆ ಮನವರಿಕೆ ಮಾಡ್ತಾ, ಅತಿ ಹೆಚ್ಚು ಬೇಗನೆ ಈಗ ಹೇಳಿದ್ರೆ 18 ಕಳೆದ ಮೇಲೆ ನಾವು ಸಂಪುಟ ವಿಸ್ತರಣೆ ಮಾಡ್ತೀವಿ ಅಂತ. ದಯಮಾಡಿ ಮತ್ತೊಮ್ಮೆ ಕೈ ಮುಗಿದು ಎಲ್ಲರ ಪರವಾಗಿ ಕೇಳ್ತೀವಿ, ದೇವಿ ಸನ್ನಿಧಿ ತರದಲ್ಲಿ ಕೇಳ್ತಾ ಇದ್ದೀನಿ. ದಯಮಾಡಿ ರಾಜ್ಯದಲ್ಲಿ ನಮ್ಮ ಅತ್ಯುನ್ನತ ಸ್ಥಾನನ ನಮ್ಮ ಮಂತ್ರಿಗಿರಿ ಮಾಡಬೇಕು ಶಿವಲಿಂಗೇಗೌಡರಿಗೆ ಅಂತ ಈ ದೇವಸ್ಥಾನ ಮೂಲಕ ಮತ್ತೊಮ್ಮೆ ಮನವಿ ಮಾಡ್ತೀವಿ.